everyone fine. ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುವಂತ ಆಸೆಯನ್ನು ಬಿಚ್ಚಿಟ್ಟಿದ್ದಾರೆ ಶಾಸಕ ಯತ್ನಾಳ್. ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಅನುದಾನದ ವಿಚಾರದಲ್ಲಿ ಮಾತನಾಡ್ತಾ ಯತ್ನಾಳ್ ಹೇಳಿಕೆ ಬಗ್ಗೆ ವಿಧಾನಸಭೆಯಲ್ಲಿ ಸಿಎಂ ಉತ್ತರ ಕೊಟ್ಟರು. ನೀವು ಕೇಂದ್ರದಲ್ಲಿ ಅಥವಾ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು, ಮುಂದೆ ನೀವು ರಾಜ್ಯದ ಮುಖ್ಯಮಂತ್ರಿ ಆಗುವವರು, ಇಂಥವರು ಸುಳ್ಳು ಹೇಳ್ತಾರಾ ಅಂತ ಹೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕಾಲೆಳೆದಿದ್ದಾರೆ ಸಿಎಂ. ಮುಂದೆ ನೀವು ಮುಖ್ಯಮಂತ್ರಿ ಆಗುವಂಥವರು ಅಂತ. ಈ ವೇಳೆ ನಾನು ಆಗಬಾರ್ದು ಅಂತ ಇದೆಯಾ ಅಂತ ಹೇಳಿ ಯತ್ನಾಳ್ ಪ್ರಶ್ನೆ ಕೇಳಿದ್ದಾರೆ. ಯಾರು ಬೇಕಾದರೂ ಸಿ ಎಂ ಆಗಬಹುದು ಅಂತ ಹೇಳಿ ಶಾಸಕ ಯತ್ನಾಳ್ ಮತ್ತೊಮ್ಮೆ ತಮ್ಮ ಮನದಾಸೆಯನ್ನು ಇದೇ ಸಂದರ್ಭ ಅಂತ ಹೇಳಿ ಸಂದರ್ಭಕ್ಕೆ ತಕ್ಕಂತೆ ತಮ್ಮ ಮನದಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವರು ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 224 ಜನರಲ್ಲಿ ಬೇಡ ಅಂತ ಹೇಳಿಲ್ಲ. 224,75 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದ್ರೂ ಅಧಿಕಾರ ಇದೆ. ಅಭಯ್ ಪ್ರಸಾದ್ ಆಗ್ಬೋದು, ನೀವು ಆಗ್ಬೋದು, ಸಿದ್ದರಾಮಯ್ಯನವ್ರಿಗೆ ಅಷ್ಟೇ ಇಲ್ಲ. ಸುರೇಶ್ ಅಶ್ವತ್ಥನಾರಾಯಣ ಆಗ್ಬೋದು. ಯಾರು ಅಪ್ಪ ಕಡೆ ನಮ್ಮ ಮಗ ಆಗ್ಬೇಕನ್ನು ಅಂತ ಅಭಯ್ ಪ್ರಸಾದ್ ಮುಖ್ಯಮಂತ್ರಿ ಯಾಕೆ ಮಾತಾಡ್ತಾರೆ? ಏನಾಗಿದೆ? ಜನರ ಆದೇಶ, ಜನರ ಎಲ್ಲರ ಅಪ್ಪ ಕೂಡ ಅಲ್ಲ. ಈಗ ಅಧ್ಯಕ್ಷರೇ, ಆಯ್ತು ಅಲ್ಲ ಯತ್ನಾಳ್ ಅವ್ರು ಸುಳ್ಳು ಹೇಳ್ತಾರೆ. ನಾವೀಗ ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಹೇಳೋಗಿಲ್ಲ. ಏನನ್ನು ನಾನು ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಬೇಡ ಮತ್ತೆ ಮಾತಾಡುವಾಗ ಆಯ್ತು ಹೇಳಿದ್ರಲ್ರಿ. ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಆಯ್ತು, ಮತ್ತೆ ಬಜೆಟ್ ಅಲ್ಲಿ ಮಾತಾಡೋ ಕೊಡಿ ಎಲ್ಲಾನು ನಾನು ಓಕೆ. ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ